ನನ್ನ ಲೈಟ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ನೋಡ್ರಿ, ನಿನ್ನೆಲ್ಲರೂ ನನ್ನ ಬರ್ತಡೇಕ್ಕೆ ಎಲ್ಲರೂ ವಿಶ್ ಮಾಡಿರಲ್ಲ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ತುಂಬಾ ಖುಷಿ ಆಯಿತು ನನ್ನ ಬರ್ತಡೇ ಮಾಡ್ಕೊಲಿಕ್ಕೂ. ಫಸ್ಟ್ ಟೈಮು ಇಷ್ಟು ಮಂದಿ ಬರ್ತಡೇಗೆ ವಿಶ್ ಮಾಡಿರಲ್ಲ, ಭಾಳ ಖುಷಿಪಟ್ಟೆ ನಾವು ವರ್ಷ ನನ್ನ ಬರ್ತಡೇ ದಿನಾಂಕ ನೆನಪಿರ್ತಿದ್ದಿಲ್ಲ. ಈ ವರ್ಷ ಏನೋ ನೆನಪಿತ್ತು, ವಿಡಿಯೋದಾಗ ಹೇಳಿದ್ನೆಲ್ಲ. ಎಲ್ಲರೂ ಅಡ್ವಾನ್ಸ್ ಬರ್ತಡೇಗೆ ವಿಶ್ ಮಾಡಿರಿ, ಮತ್ತು ಆಮೇಲೆ ಬರ್ತಡೇ ದಿನವೇ ವಿಶ್ ಮಾಡಿರಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸಾವಿತ್ರಿ ಅಂತ ಭಾಳ ಮಂದಿ ವಿಶ್ ಮಾಡಿರಲ್ಲ. ಭಾಳ ಖುಷಿಪಟ್ಟೆ. ಅದನ್ನೇ ನಿಮಗೂಡ ಫಸ್ಟಿಗೆ ನಾನು ನಿಮಗೊಂದು ಹೃದಯಪೂರ್ವಕ ಧನ್ಯವಾದಗಳು ಹೇಳಿದ್ರಾತಂತ ಲಾಗ್ ಚಂದ ಮಾಡಿದೆ. ನೆಮ್ಮೆ ಹೇಳ್ತೀನಿ ರೀ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಖುಷಿ ಆಯಿತು. ನಿಮ್ಮ ಒಂದು ಆಶೀರ್ವಾದದಿಂದ ಒಳ್ಳೆಯದಾದ್ರೆ ಸಾಕು. ವಿಶ್ ಮಾಡಿ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ನಿಮ್ಮ ಮನೆ ಮಗಳ ಮ್ಯಾಗ ಆದಷ್ಟು ವಿಡಿಯೋಗಳು ನೋಡ್ತಿಲ್ಲ, ಒಂದು 4 ಮಂದಿ ಶೇರ್ ಮಾಡಿ. ವಿಡಿಯೋಗಳು ಶೇರ್ ಮಾಡಿದ್ರಂದ್ರೆ ಅದರಲ್ಲಿಂತನೂ ಒಂದು ಸ್ವಲ್ಪ ನಮ್ಮ ಮುಂದಕ್ಕೆ ವಿಡಿಯೋ ಓಡ್ತಾವೆ. ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಇದೇ ಥರ ಸಪೋರ್ಟ್ ಮಾಡಿ. ತುಂಬಾ ಸಪೋರ್ಟ್ ಮಾಡಾಕತ್ತೀರಿ, ತುಂಬಾ ಖುಷಿ ಆಗುತ್ತೆ. ಈ ತಿಂಗಳ ನಂದು $1 ಕಂಪ್ಲೀಟ್ ಆಗುತ್ತೆ. ಮುಂದಿನ ತಿಂಗಳ ಪೇಮೆಂಟ್ ಬರುತ್ತೆ ನೋಡಿ. ಇನ್ನೂ ಒಂದು ತಿಂಗಳು ನೋಡಿ ಪೇಮೆಂಟ್ ನನ್ನ ಕೈಯಾಗ ಬರ್ಬೇಕಂದ್ರೆ ಈ ತಿಂಗಳು ಕಂಪ್ಲೀಟ್ ಮಾಡಿದ $1 ಮುಂದಿನ ತಿಂಗಳು ಕೊಡ್ತಾರೆ. ಈ ತಿಂಗಳೇ ಕೊಡಲ್ಲ ಅವರು, ಅದು ಯೂಟ್ಯೂಬ್ ರೂಲ್ಸ್ ಐತೆ. ಪ್ರತಿಯೊಬ್ಬರು ಯೂಟ್ಯೂಬ್ನೇ ಪೇಮೆಂಟ್ ತೊಗೋಬೇಕಂದ್ರೆ ತುಂಬಾ ಕಷ್ಟ ಐತೆ ರೀ. ಇದು ಈ ತಿಂಗಳು $1 ಈಗ 95 ತನಕ ಬಂದೈತೆ. ಇನ್ನು 1ನೇ ತಾರೀಕು ತನಕ, ಇವತ್ತು 11 ದಿನ, 1ನೇ ತಾರೀಕು ತನಕ $112 ಆಗುತ್ತೆ. ಮತ್ತು ಒಂದಿಷ್ಟು ಅಮೌಂಟ್ ಅಂತ ಬರ್ತಾ ಎಲ್ಲ ಈಗ ಸಮಸ್ಯೆಗಳಿದಾವೆ ರೀ. ಅಷ್ಟು ಅಮೌಂಟ್ ಅಂತ ಬಂತಂದ್ರೆ ಸ್ಕೂಲ್ PGಗೆ ಅದು ಹೆಲ್ಪ್ ಆಗುತ್ತೆ. ನಿಮ್ಮಿಂದ ನಿಮ್ಮ ಕೈಲೇ ಅಮೌಂಟ್ ಕೊಟ್ಟು ಹೆಲ್ಪ್ ಮಾಡೋದಕ್ಕಿಂತ ವಿಡಿಯೋ ನೋಡಿ 4 ಮಂದಿ ಶೇರ್ ಮಾಡಿ. ಒಂದು 4 ಮಂದಿನಿಂದ 8 ಮಂದಿಗೆ ಹಿಂಗೆ ಶೇರ್ ಮಾಡ್ಕೋತ ಹೋದ್ರಂದ್ರೆ ನನಗೆ ವಿಡಿಯೋ ರನ್ ಆಗ್ತಾವೆ. ಅದರಲ್ಲಿಂದ ದುಡ್ಡು ಬರೋದು, ನೀವೇ ಕೊಟ್ಟಂಥ ದುಡ್ಡು ನೋಡಿ. ಅದು ಈ ತಿಂಗಳೇ ಸ್ವಲ್ಪ ಅಮೌಂಟ್ ನಮಗೆ ಬರೋಂಗಿತ್ತಂದ್ರೆ ಸ್ಕೂಲ್ PGಗೆಲ್ಲ ಹೆಲ್ಪ್ ಆಗ್ತಿತ್ತು. ಯೂಟ್ಯೂಬ್ ರೂಲ್ಸೇ ಐತ್ರಿ, ಅದು ಏನು ಮಾಡೋಕ್ಕಾಗಲ್ಲ. ಈ ತಿಂಗಳು ಕಂಪ್ಲೀಟ್ ಮಾಡ್ರೆ ಅವ್ರು ಈ ತಿಂಗಳು ನೋಡ್ಕೊಂಡು ಮುಂದಿನ ತಿಂಗಳು 21ರಿಂದ 26 ತನಕ ನಮಗೆ ಪೇಮೆಂಟ್ ಬಂದು ಬ್ಯಾಂಕಿಗೆ ಬೀಳುತ್ತೆ ನೋಡಿ. ಇದು 3ನೇ ಪೇಮೆಂಟ್ನ ತೊಗೊಳೋದು ಯೂಟ್ಯೂಬ್ನಾಗ. ಈ 3 ಪೇಮೆಂಟ್ ತೊಗೋಬೇಕಂದ್ರೂ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಕೊಟ್ಟಿರಿ. ಇನ್ನು ಮುಂದೆ ತಿಂಗಳ ಬರಂಗೆ ಪೇಮೆಂಟ್ ಬರಂಗೆ ಆತಂದ್ರೆ ಒಂದು ಜೀವನಕ್ಕೊಂದು ಏನೋ ಹೆಲ್ಪ್ ಆಗುತ್ತೆ ನೋಡಿ. ಬರೀ ನಾ ಎಲ್ಲ ಮನ್ಯಾಗ ಕೆಲಸ ಏನೇ ಮಾಡಂತ ಮುಂಜಾನೆಂತ ರೊಟೀನ್ ತೋರಿಸ್ಕೊಂಬರ್ತೀನಿ, ನೋಡ್ಕೊಂಬರಿ. ಎಲ್ಲ ಕೆಲಸ ಮುಗಿದೈತೆ ಅಂತ ಹೇಳಿದಿನ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ನಿನ್ನೆ ರಾತ್ರಿ ಹೋಮ್ವರ್ಕ ಬರಲಿಲ್ಲರಿ. ಇಬ್ಬರು ಜಗಳ ಮಾಡೋ ಸಲಾಗ ಇವನ್ನ ಇಲ್ಲಿ ಕುಂದಿರ್ಸಿನಿ. ಶ್ರಾವಣಿನ ಅಲ್ಲಿ ಕುಂದಿರ್ಸಿ ನೋಡಿ. ಇಲ್ಲಿಕ ಶ್ರಾವಣ ಯಾವ್ದಾರ ಕಿತಾಪತಿ ಮಾಡ್ತಾನೆ. ಟೈಮು 7:30 ಆಗೈತಿರ್ತೀರಿ. ನೀರು ಒಲಿ ಹಚ್ಚೀನಿ, ಮತ್ತು ಬಟಾಟಿ ಕುದಿಯಾಕಿಟ್ಟೀನಿ. ಬಟಾಟಿ ಪಲ್ಯ ರೊಟ್ಟಿ ಮಾಡ್ಬೇಕಂತೇಳಿ ಇಷ್ಟೇ ಬಾಂಡೆ ಅದಾವ ರೀ. ಅವ್ರು ನಿನ್ನೆ ಜಾಮೂನ್ ತಿಂದ್ರಲ್ಲ, ಹಿರಿ ಬೆಸ್ಟ್ ಸತ್ ನೋಡಿದ್ರೆ ಔಷಧ ತಿಕ್ಕಬೇಕು ಬಾಂಡೆಗಳು ಯಾಕೆ ಇರ್ಲಕ್ಕಂತೇಳಿ ಅಡುಗೆ ಮಾಡ್ಕೊಂಡ್ರಾತವ್ರಿಗೆ ಅಭ್ಯಾಸ ಮಾಡಿಸ್ಕೋತ ಅಡುಗೆ ಮಾಡ್ಕೊಂಡ್ರಾತಂತೆ ಮಾಡಾಕತ್ತೀನಿ ನೋಡಿ. ನೀರು ಒಲಿ ಹಚ್ಚೀನಿ, ನೀರು ಕಾಯ್ತಾವು. ಅವ್ರ ಜಾಕ ರೊಟ್ಟಿ ಪಲ್ಯ ರೊಟ್ಟಿ ಸ್ವಲ್ಪ ಮಾಡ್ತೀನಿ ರೀ. ನೀವು 5-6 ರೊಟ್ಟಿ ಅದಾವು. ಬರ್ರಿ, ಅವು ಹೋಮ್ವರ್ಕ್ ಏನು ಬರ್ದಾರೆ ಇಲ್ಲ ಸ್ವಲ್ಪ ನೋಡಿ ಅವ್ರ ಹೋಮ್ವರ್ಕ ಮುಗಿಸಿ ಮತ್ತು ಪಲ್ಯ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಒಬ್ಬರು ಶೇಂಗಾ ಸಾರು ರೆಸಿಪಿ ತೋರಿಸಿ ಅಂತೇಳಿ ಒಬ್ಬರು ಸಿಸ್ಟರು ನಿಮ್ಮ ಶ್ರಾವಣಿ ಕುಂತು ಹೋಮ್ವರ್ಕ ಬರೀತಲ್ಲ ಆ ಅಟ್ಟ ತೋರಿಸ್ರಿ ಅಂತ ಹೇಳಿದ್ರಿ. ಈಗ ನೋಡ್ರಿ, ಅಟ್ಟ ನಿಮ್ಮ ಮನೆ ಮುಂದೆ ಇದು ಕುಂತು ಬರೀದು ತೋರಿಸ್ರಿ ಅಂತ ಹೇಳಿದ್ರಿ. ಈ ಥರ ಇದೆ ನೋಡಿ. ಅದು ಮ್ಯಾಗ ಅಟ್ಟ ಅಂತೀವಿ, ತೆಳಗೆ ಅಂಕಣ ಐತ್ರಿ. ಮನೆ ಮುಂದಂದ್ರೆ ಈ ಥರ ವಾತಾವರಣ ಐತೆ ನೋಡಿ. ಮ್ಯಾಗ ಹತ್ತಿರ ಕಾಣುತ್ತೀರಿ. ಅದು ಎಲ್ಲ ನಿನ್ನೆ ಕಮೆಂಟ್ ಹಾಕಿದ್ರು ಅವರು, ಅದಕ್ಕಾಗಿ ತೋರಿಸಿದ್ ನೋಡಿ. ತುಂಬ ಇಷ್ಟ ಆಯಿತು ವಿಡಿಯೋ. ನಿಮ್ಮ ಮಕ್ಕಳು ಕುಂತು ಬರಿತಾಳಲ್ರಿ, ಅದನ್ನು ತೋರಿಸ್ರಿ. ಇದು ಈ ಥರ ಐತೆ ಅಟ್ಟ, ಈ ಥರ ಐತೆ ನೋಡಿ. ಫೈನಲ್ ಮನೆ ನಮ್ಮದು ಶ್ರಾವಣಿ ಇಲ್ಲೇ ಕುಂತು ಬರೀ ನೋಡಿರಿ. ಫುಲ್ ತೋರ್ಸಾಕತ್ತೀನಿ. ಇಷ್ಟು ಫುಲ್ ತೋರಿಸಿನ ಮನೆಯೇ ಮುಗೀತು ನೋಡಿ. ಇದು ಹೊರಗಡೆ ಸಜ್ಜೆ ನೋಡಿ.
ಇದು ಸಜ್ಜೆ ಅಂತೀವಿ ನಾವು. ಸಜ್ಜೆ ಮುಂದೆ ಇಲ್ಲೆಲ್ಲ ಬಟ್ಟೆ ಒಣಾಕೋದು ಎಲ್ಲ ನೋಡಿ. ಹೊರಗೆ ಈ ಥರ ಐತೆ ನೋಡಿರಿ ವಾತಾವರಣ ನಮ್ಮದು. ತೋರಿಸಿದ್ನೆಲ್ಲ. ಒಂದು ಕಮೆಂಟು ಮಿಸ್ ಮಾಡದ ಓದ್ತಿರ್ತೀನಿ. ಯಾವಾರ ಕಮೆಂಟ್ ಏನಾರು ನೀವು ಕ್ವಶನ್ ಕೇಳಿದ್ರಂದ್ರೆ ಅದಕ್ಕೆ ಆನ್ಸರ್ ಕೊಡ್ತೀನಿ ನೋಡಿ ಅಷ್ಟೇ. ತೋರ್ಸಿನಿ ಬರೋದು ಬಿಟ್ಟು ಇಂಥ ಬಲ್ಲ ಲಕ್ಷ ಅವಾಗ. ಮಸ್ತಾಗಿ ಬಿಸಿ ರೊಟ್ಟಿ ರೆಡಿ ಮಾಡಿದೆ. ಅವ್ರ ಬುತ್ತಿಗೆ ಉಣ್ಣಾಕ ಸಾಕಂತೇಳಿ ಇಷ್ಟು ಬಿಸಿ ರೊಟ್ಟಿ ಮಾಡೀನಿ. ನೀವು ರೊಟ್ಟಿ ಹಂಗೆ ಅದ ನೋಡಿ. ನೀವು ಎಸ್ಕೊಂಡು ರೊಟ್ಟಿ ಉಳ್ದಾವ. ಈಗ ರೀ ಸಾರು ಏನರ ಮಾಡಿ ಹಾಕ್ಕೊಂಡು ಉಣ್ಬೇಕು. ಮೆತ್ತಗದಾವ ಇಷ್ಟು ರೊಟ್ಟಿ ಅದಾವು. ಅದಕ್ಕೆ ತೊಡೆ ಮಾಡಿ ನೋಡಿ. ಅವ್ರಿಗೆ ಉಣ್ಣಾಕ ಬುತ್ತಿಗಾರ ಸಾಕು, ನನಗೆ ಉಣ್ತೀನಿ. ಇನ್ನು ನಾವೇ ರೊಟ್ಟಿನೇ ಮಕ್ಕಳಿಗೆ ಸರಿ ಅನಿಸಲ್ಲ ಬುತ್ತಿಗೆ ಊಟಕ್ಕೆ ಅಂತೇಳಿ ಬಿಸೋ ಗ್ಯಾಸಿ ಮ್ಯಾಗ ಒಂದು 5-6 ರೊಟ್ಟಿ ಬಡೋದು ನೋಡಿ. ಈ ಕಡೆ ಪಲ್ಯನೂ ರೆಡಿ ಹಾಕತ್ತೈತೆ ನೋಡಿ. ಪಲ್ಯನೂ ಬಟಾಟೆ ಪಲ್ಯ ನೋಡಿ. ಸ್ವಲ್ಪ ಅಳಕಾಗ ಇರಲಿ ಅಂತ ಮಾಡೀನಿ. ರೊಟ್ಟಿ ಅದಾವಲ್ಲ ಹಾಕ್ಕೊಂಡು ಉಣ್ಣಾಕ ಬರ್ತಾವ ಅಂತೇಳಿ. ಇವತ್ತು ಗುರುವಾರ ರಾಯರ ಪೂಜೆ ಮಾಡಬೇಕಾಗಿತ್ತು. ಅನಿವಾರ್ಯ ಟೈಮು ಮಾಡೋ ಪರಿಸ್ಥಿತಿ ಇಲ್ಲಿ ನೋಡಿ. ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ. ಪೂಜೆ ದೇವ್ರ ಮನೆ ಆಗಿ ದಿನ ದೇವ್ರ ಮನೆಗೆ ಹೋಗಲ್ಲ, ಪೂಜೆ ಮಾಡಲ್ಲ ಏನು ನೋಡಿ. ಶ್ರಾವಣಿ ಕೂಡ ಟೈಮ್ ಆಗೈತಿ, ಸಾಲಿಗೆ ಹೋಗ್ತಾಳ. ಬರೀ ಅವ್ರು ರೆಡಿ ಮಾಡಿ ಜಾಕ ಮಾಡಿಸಿ ಮತ್ತು ಸಿಗ್ತೀನಿ. ಟೈಮ್ 8:30 ಆಗೈತೆ. 9 ಅನ್ನಕ್ಕೆ ಅವ್ರು ಜಾಕ ಆಗಬೇಕು, ಊಟ ಆಗಬೇಕು, ರೆಡಿ ಆಗ್ಬೇಕು. ಅವರು ಸಾಲಿಗೆ ಸ್ಕೂಲ್ಗೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೇವೆ. ನೋಡಿ ಉಷ್ಟು ಬಟ್ಟೆ ಎಲ್ಲ ಒಗೆದು ಹಾಕಿದೆ. ಬಟ್ಟೆ ಒಗೆದು ಹಾಕಿ ಹಿಂದಿಂದೆಲ್ಲ ಕ್ಲೀನ್ ಮಾಡಿ ಇದಿಷ್ಟು ಬಾಂಡೆ ಇದ್ದು ತಿಕ್ಕೊಂಡು ಟೈಮ್ 11:30 ಆಯಿತು. ಎಲ್ಲ ಕೆಲಸ ಮುಗಿತೀವ ಫೈನಲ್ಲಾಗಿ. ಊರಿಗೆ ಹೋಗ್ಬೇಕಂತೀನಿ. ಏನೇನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಬಿಸಿಲಾರೆಮ್ಮಂತೈತೆ ನೋಡಿ. 12 ಗಂಟೆ ಆಗೈತೆ ನೋಡಿ. ಟೈಮ್ 11:30 ಮ್ಯಾಗ ಆಗೈತಿ. ಬಿಸಿಲು ನೋಡಿ ಆ ನಮ್ನಿ ಐತಿ. ಬ್ಲೌಸ್ ಯಾಕೆ ಬಂದಿದ್ರು 150 ರೂಪಾಯಿ 3 ಬ್ಲೌಸ್ ಕೊಟ್ಟೆ. ಹೋದವರು ಹೊಸ ಎತ್ತಿಡ್ತೀನಿ ರೀ. ಈಗ ಎತ್ತಿಟ್ಟು ಊರಿಗೆ ಹೋಗೋದಾರ ತಯಾರಾಗ್ತೀನಿ ನೋಡ್ರಿ. ಟೈಮು 2 ಗಂಟೆ ಹಾಕಿ ಬಂದೈತಿ. ನಾನು ಕೂಡ ರೆಡಿಯಾಗಿ ಮುದ್ದೆ ಬಳಕೆ ರೆಡಿಯಾಗೀನಿ. ನೋಡೋಣ್ರಿ. ನಾನು ಕೂಡ ಏನೂ ಕೆಲಸ ಇಲ್ಲ ನೋಡಿ. ಇವಾಗ ಟಿಚಿಂಗ್ ಇಲ್ಲ. ನೋಡ್ತಿರ್ಬೇಕು, ನಾನು ಊರ್ಲಿಂದ ಬಂದಿಂದ ಒಂದು ಸ್ವಲ್ಪ ಟಿಚಿಂಗ್ ಮಾಡೇ ಇಲ್ಲ. ತಿರುಗಿ ಸೋಮವಾರಕ್ಕೆ 8 ದಿನ ಆಯ್ತು, 10-12 ದಿನ ಆಯಿತು. ಟಿಚಿಂಗ್ ಇಲ್ಲ, ಬಟ್ಟೆ ವ್ಯಾಪಾರ ಇಲ್ಲ. ಬಟ್ಟೆ ವ್ಯಾಪಾರ ಮಾತ್ರ 1 ತಿಂಗಳು ಮ್ಯಾಗ ಆತ್ರಿ. ವ್ಯಾಪಾರ ಇಲ್ಲ, ಏನಿಲ್ಲ ನೋಡಿ. ಕೈಯಾಗ ಅಮೌಂಟಿನ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಕತ್ತೈತಿ. ಇವಾಗ ಏನು ಮಾಡೋಕ್ಕಾಗಲ್ಲ. ಜೀವನ ಬಂದಂಗೆ ಹೋಗಲೇಬೇಕು. ಸುಮ್ಮನೆ ಎಲ್ಲರ ಕೆಲಸಕ್ಕಾರ ಹೋಗ್ಬೇಕು ಅಂತ ಪ್ಲ್ಯಾನಿಂಗ್ ಮಾಡಾಕತ್ತೀನಿ. ಅದೇ ಇವತ್ತು ನಿನ್ನೆ ಜಾಮೂನ್ ಮಾಡಿದ್ದು ನೋಡಿ. ಅಕ್ಕಾಗ ಹೋಗಿ ಕೊಟ್ಟು ಕೇರಿ ಒಂದಿಷ್ಟು ಕಿಟ್ಲಿಗೆ ಹಾಕ್ಕೊಂಡಿನಿ. ಕೊಟ್ಟು ಬಂದ್ರಾತು ಅಂತೇಳಿ ಹೊಂಟೀನಿ. ಏನೋ ನೋಡಿ, ಒಂದು ಎಣ್ಣೆಗೆ ತವ್ರ ಮನೆಗೆ ಕೊಡೋಲ್ಲ ಖುಷಿ ಮತ್ತು ಎದ್ರಾಗೂ ಸಿಗಲ್ಲ ನೋಡಿ. ಎಷ್ಟು ಜಾಸ್ತಿ ಮಾಡಿಬಿಟ್ಟಿನಿ ರೀ. 2 ಪಾಕಿಟ್ ಮಾಡಿಬಿಟ್ಟಿನಿ. ಒಂದೇ ಪಾಕಿಟ್ ಆದ್ರೆ 2 ಮಕ್ಕಳು ತಿನ್ನೋಕ್ಕೇ ಸಾಲು ಆತಿತ್ತು. ಅದಕ್ಕೆ ಅಕ್ಕಾಗಿಸ್ ಕೊಡ್ಬೇಕಂತೇಳಿ 2 ಪಾಕಿಟ್ ಮಾಡಿದ್ನಲ್ಲ. ಅದಕ್ಕೆ ಹೋಗಿ ಕೊಟ್ಟು ಕೇರಿ ಒಂದು ಕಡೆ ಕೆಲಸ ಹೇಳಿದ್ದೆ ನೋಡ್ಬೇಕ್ರಿ. ಒಂದು ಕಡೆ ಸಾಲಿ ಒಳಗೆ ಹೇಳೀನಿ, ಇನ್ನೊಂದು ಕಡೆ ಬಟ್ಟೆ ಅಂಗಡಿ ಒಳಗೆ ಹೇಳೀನಿ. ಆ ಕಡೆ ಈ ಕಡೆ ಕೆಲಸ ಹುಡ್ಕ್ಯಾಡಕತ್ತೀನಿ. ನಾನು ಕೂಡ ಕೆಲ್ಸಕ್ಕೆ ಹೋಗಬೇಕು. ಇದ್ರ ಮ್ಯಾಗ ಅಂದ್ರೆ ನಡೆಯಲ್ಲ ಸ್ನೇಹಿತರೆ. ಏನಂತಲ್ಲ ವಾದಿ ಬೀದಿ ಹತ್ತಿದಾಗ ನಾವೇ ಸರ್ಕೊಂಬಿಡ್ಬೇಕು. ಯಾಕೆ ಈ ಮಾತು ಹೇಳಕತ್ತ ಅಕ್ಕ ಇವತ್ತು ಅಂತ ಅಂತಿರಬೇಕು. ಬಟ್ಟೆ ವ್ಯಾಪಾರನ ಮಾಡ್ತಿದ್ನಲ್ಲ, ಈಗ ನನ್ನ ವಾದಿಯಾಗಿ 2 ಮಾರಾಕತ್ತಾರಿ ಇಲ್ಲೇ ಸುತ್ತಮುತ್ತ. ಹಿಂಗಾಗಿ ಅಷ್ಟಕ್ಕೆ ವ್ಯಾಪಾರ ಮಾತ್ರ ಫುಲ್ ಡೌನ್ ಆಗೈತೆ. ಇನ್ನೂ ಅದರಲ್ಲಿಂತ ಒಂದಿಷ್ಟು ನಮಗೆ ಹೆಲ್ಪ್ ಆಗಿತ್ತು ಟೀಚಿಂಗ್ ಮಾಡೋಕ್ಕೆ. ಅದು ವ್ಯಾಪಾರ ಆಗೋಕ್ಕೆ ವರ್ಕೌಟ್ ಆಗಿತ್ತು ರೀ. ಈಗ ಟೀಚಿಂಗ್ ಒಂದ್ರ ಮ್ಯಾಗ ನಡೆಯಲ್ಲ. 150 ರೂಪಾಯಿ ಅಲ್ಲಿಗೆ ಅದಕ್ಕಾಗುತ್ತೆ. ನೋಡ್ಬೇಕ್ರಿ ತಿಂಗಳ ಇಷ್ಟು ಪೇಮೆಂಟ್ ಅನ್ನಂಗೆ ದುಡಿಯೋಷ್ಟು ಒಂದು ಕೆಲಸ ಹುಡ್ಕೋಬೇಕು. ನಾವು ಸಾಲಿ ಭಾಳ ಕಲ್ತಿಲ್ಲ. ಅದು ಏನಾರು ಒಂದಿಷ್ಟು ಸಾಲೆ ಆಯಾ ಕೆಲಸ ಹೊಡಿದ್ರೆ ಅದಕ್ಕೂ ಸಾಲಿ ಕೇಳ್ತಾರೆ ರೀ. ಎಲ್ಲದಕ್ಕೂ ಸಾಲು ನೋಡಿ. ಸಾಲಿ ಕಲಿಬೇಕಂತಾರಲ್ಲ, ಸುಳ್ಳಲ್ಲ. ಏನು ಮಾಡೋದು. ನಾವು ಅವಾಗ ಹತ್ತಲಿಲ್ಲ. 10ನೇ ಪಾಸಾಗಿ ಸುಮ್ಮಿಟ್ವಿ. ಈಗ 10ನೇ ಸಾಲಿ ಮ್ಯಾಗ ಯಾವುದು ತಗೊಳಲ್ಲ. ನೋಡ್ಬೇಕು ಲಾಸ್ಟಿಗೆ ಬಟ್ಟೆ ಅಂಗಡಿ ಒಳಗಾರ ಕೇಳಾಕತ್ತೀನಿ. ಅಲ್ಲಿ ಇಲ್ಲ ನಮ್ಮ ಅಂಗಡಿಯಾಗ ಕೆಲಸ ಇಲ್ಲ, ನಿಮ್ಮ ಅಂಗಡಿಯಾಗ ಕೆಲಸ ಇಲ್ಲ ಅಂತ ಹೇಳಕತ್ತಾರೆ. ಮನೆ ಮುದ್ದ್ಯಾಗ ಹೋದಾಗ ಕೇಳ್ಕೊಂಬಂದಿನಿ. ಮತ್ತು ಈಗ 10 ದಿನ ಆಯಿತು ಕೇಳೇ. ನಾನು ಕಡೆ ಶ್ರಾವಣಿ ಗದ್ಲಕ್ಕೆ ಬಿದ್ನಲ್ಲ, ಆ ಕಡೆ ಹೋಗೋದೇ ಆಗಲಿಲ್ಲ. ಅದಕ್ಕೆ ಇವತ್ತು ಹೋಗಿ ಒಂದಿಷ್ಟು, ಇವತ್ತು ಗುರುವಾರ ಸಂತಿನೂ ಇರುತ್ತೆ, ಕಾಯಿಪಲ್ಯನೂ ಫ್ರೆಶ್ ಇರುತ್ತೆ. ಬರೀ ಯಾವಾಗಾರ ಹೋದಾಗ ಇದ್ದಂಥ ಕಾಯಿಪಲ್ಯ ತರೋದು. ಹೆಂಗೆ ಮುದ್ದೆ ಭಾಳ ಸಂತಿ ಗುರುವಾರ ರೀ. ಬೆಸ್ತಾರನು ಅಂತಾರೆ, ಗುರುವಾರನ ಅಂತಾರೆ.
ಇವತ್ತು ಮುದ್ದೇಬಿಹಾಳ ಸಂತಿ ಹೆಂಗಿರುತ್ತೆ ನಿಮಗೂ ತೋರಿಸ್ತೀನಿ. ನಾನು ಇಟ್ಟು ಕೆಲಸ ನೋಡ್ಕೊತೀನಿ. ಎಲ್ಲಾರ ಒಂದು ಕೆಲಸ ಸಿಕ್ಕರೆ ಸಾಕ್ರಿ. ನೋಡೋಣ್ರಿ ಈಗ ಇಬ್ರದ್ದು ಸಾಲಿ ಸ್ಕೂಲ್ ಫೀಸ್ ಒಬ್ಬರು ಕಟ್ಟಿದ್ರೆ ಇನ್ನೊಬ್ರದಾರ ಕಟ್ಟಬೇಕಲ್ರಿ. ಎಲ್ಲಿ ಕಟ್ಟಬೇಕು ಅಜ್ಜಿ ಆಗುತ್ತೆ. ಮತ್ತು ಮನೆಗೆ ಸಂತಿಗೆಲ್ಲ ಬೇಕಲ್ರಿ. ಜೀವನ ಅಂದ್ರೆ ಒಂದೇ ಥರ ಇರಲ್ಲ. ನೋಡೋಣ್ರಿ ಎಲ್ಲೇ ಲಾಸ್ಟ್ ಕೆಲಸ ಸಿಗ್ಲಿಕ್ಕೂ ಫೈನಲ್ ಹೊರಮನೆ ಕೆಲಸ ಮಾತ್ರ ಐತೆ. ಅದಕ್ಕೂ ಸಿದ್ಧವಾಗಿದ್ದೀನಿ. ಲಾಸ್ಟ್ ಎಲ್ಲ ಹುಡುಕ್ಯಾಡ್ತೀನಿ. ಕೆಲಸ ಸಿಕ್ತು ಸರಿ ಹೋಯ್ತು ಕೆಲ್ಸಕ್ಕೆ ಹೋಗ್ತೀನಿ. ಮುದ್ದೇಬಿಹಾಳಕ್ಕೆ ಇಲ್ಲಿಕ್ಕಂದ್ರೆ ಹೊಲ್ಮನೆ ಕೆಲಸ ಮಾತ್ರ ಇದ್ದೇ ಇರ್ತಲ್ರಿ. ಕಸ ತೆಗಿಯೋದು ಈಗೇನು ರೀ ಜಗ್ ಕೆಲಸ. ಇವಾಗ ಹತ್ತಿ ಬಿಡಿಸು ಇನ್ನು ಕೆಲಸಗಳು ಬರ್ತಾರೆ ಹೊಲ್ಮನ್ಯಾಗ. ಶ್ರಾವಣಿಯವರು ಹೆಂಗೆ ಸ್ಕೂಲಿಗೆ ಹೋಗ್ಬಿಡ್ತಾರೆ 8:80 ತನಕ. 10 ಗಂಟೆಗೋ ಸಂಜೆ 6ಕ್ಕೆ ಬರ್ತೀನಿ. ಅವಾಗ ನಾವು ಹೊಲ್ಮನೆ ಕೆಲ್ಸಕ್ಕೆ ಹೊಂಟಿನಿ ಅಂದ್ರೆ ಲಾಗ್ ಮಾಡೋದಾಗಲ್ರಿ. ಅದಕ್ಕೆ ಹಿಂಗಾಗಿ ಇಲ್ಲೇ ಯಾವ್ದಾರು ಬಟ್ಟೆ ಅಂಗಡಿ ಎಲ್ಲ ನೋಡ್ಕೋಬೇಕು ಕೆಲಸ ಅಂತ ನಾ ಮಾಡ್ತೀನಿ. ನೋಡೋಣ್ರಿ ಯಾವಾಗಾಗುತ್ತೆ ಯಾವುದಿಲ್ಲ. ಏನು ಯೂಟ್ಯೂಬ್ನಿಂದ ತಿಂಗಳ ಪೇಮೆಂಟ್ ಬಂದ್ರೆ ಹೆಂಗೋ ಮನ್ಯಾಗ ಜೀವನ ಸಾಗಿಸ್ಬೋದು. ಅದು ಇಲ್ಲ 4 ತಿಂಗಳಿಗೆ 5 ತಿಂಗಳಿಗೆ 6 ತಿಂಗಳಿಗೆ ಹಿಂಗೆ ಪೇಮೆಂಟ್ ಬರ್ತೀವಿ. ಮತ್ತು 6 ತಿಂಗಳ ನನ್ನ ಪೇಮೆಂಟ್ ಆಗಿ ಮತ್ತು ಮುಂದಿನ 7ನೇ ತಿಂಗಳು ಪೇಮೆಂಟ್ ಕೈ ಬರ್ತಾ 7 ತಿಂಗಳಿಗೆ ಅಂದ್ರೆ ಎದಕ್ಕಾಗತ್ತೆ ರೀ ಅದು. ಅದನ್ನೇ ಯೂಟ್ಯೂಬ್ ನೆಂಪ್ಕೊಂಡೆ ಕುಂದ್ರಕ್ಕೂ ಆಗಲ್ಲ ನಮಗೆ. ಜೀವನ ಅನ್ನೋದು ಹಿಂಗೆ ನೋಡಿ, ಎಲ್ಲ ಕಷ್ಟ ಐತಿ. ನಾವು ಅಂದ್ಕೊಳೋದು ಒಂದ ಆಗ್ಬೋದು ಇನ್ನೊಂದು. ಎಲ್ಲ ಕಡೆ ವಿಚಾರ ಮಾಡಲೇಬೇಕು. ಪರಿಸ್ಥಿತಿ ಹೆಂಗೆ ಬರ್ತ ಹಂಗೆ ಸಿದ್ಧವಾಗಿರ್ಬೇಕು ರೀ ನಾವು ಮಾಡೋಕೆ. ಹಂಗಂದ್ರೆ ದೇವ್ರ ಭೇಟಿ ಆತಾನ. ಯಾವುದೇ ಕಷ್ಟಕೊಳ್ಳಿ ನಾವು ಎದುರಿಸಿದ್ವಿ ಅಂದ್ರೆ ದೇವ್ರು ನಮ್ಮ ಜೊತೆ ಇರ್ತಾನೆ. ಈ ಕಷ್ಟ ಎದುರಿಸ್ತಾಳ ಆಕಿನ್ನ ಹಿಂಬಲಾಗಿ ನಾವು ಕಾಯಬೇಕು ಅನ್ನೋ ದೇವ್ರಿಗೂ ಒಂದು ಸ್ವಲ್ಪ ಬರ್ತೈತಿ. ಆದ್ರೆ ನೀವು ದೇವ್ರು ನಾನು ಇದ್ದೇ ಇದ್ದಾನ. ನೋಡೋಣ್ರಿ ಹೆಂಗೆ ಆಗುತ್ತಾನೋ. ಹೋಗುಂಬರ್ರಿ ಎಲ್ಲರೂ ಕೆಲಸ ಸಿಗ್ಲಂತ ಆಶೀರ್ವಾದ ಮಾಡಿರಿ. ನಾನು ಕೆಲ್ಸಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನಿಂಗು ಈಗ 10 ದಿನ ಆತನ ಮಾಡಾಕತ್ತು. ಈ ಕಡೆ ಶ್ರಾವಣಿದೊಂದು ಗುಳ್ಳಿ ಸಮಸ್ಯೆ ಸಲಾಗ ನಿಮ್ಗೂ ಶೇರ್ ಮಾಡೋದು ಆಗಿದ್ದಿಲ್ಲ ನನಗೆ. ಇವತ್ತು ಹೊಂಟಿದ್ನೆಲ್ಲ ಮತ್ತು ಕೆಲಸ ಕೇಳಕ್ಕೆ ಅದಕ್ಕೆ ಶೇರ್ ಮಾಡಿದ್ದು ನೋಡಿರಿ. ಇಲ್ಲೇ ಮಕ್ಕಳು ಸ್ಕೂಲ್ದೊಂದು ದೊಡ್ಡ ಟೆನ್ಷನ್ ಐತೆ ನೋಡಿ. ಇದು ಬೇರೆ ಸ್ಕೂಲ್ ರೀ. ಶ್ರಾವಣಿಯರು ಈಗ ಹೋಗೋದು ಬೇರೆ ಸ್ಕೂಲು. ನೋಡಕತ್ತೀನಿ ರೀ ಯಾವ ಸ್ಕೂಲ ಏನು ಅಂಥೇಳಿ. SGP ಅಂಥೇಳಿ ಇದು ಮುದ್ದೆದಾಗ ಐತ್ರಿ ಇದು ಸ್ಕೂಲು. ಅಲ್ಲಿ ನಿಂತ ಸೀದಾ ಬಂದೆ. ಅವ್ವ ಬಂದಿದ್ಲು, ಅಕ್ಕನ ಬಂದಿದ್ಲು. ಅಕ್ಕ ಮಾಮ ಊರಿಗೆ ಹೋದ್ರು. ಅವ್ವ ಅದಾಡ್ರಿ ಇಲ್ಲೇ ತೋರಿಸ್ತೀನಿ ನಿಮಗೆ. ಇಲ್ಲಿ ಇವತ್ತು ಗುರುವಾರ ಸಂತೆಲ್ಲ ಒಂದಿನ ವಿಡಿಯೋ ಹಿಂದೆ ಬರುತ್ತೆ ರೀ. ಇಲ್ಲಿ ಅವ ಉಳ್ಳಾಗಡ್ಡಿ ತೊಗೊಳಕತ್ತಾವಡಿ. 50 ರೂಪಾಯಿಗೆ 3 kg ಅಂತ ಉಳ್ಳಾಗಡ್ಡಿ. ಅವನು ಸಿಂಪಲ್ ಇರ್ತಾವಡಿ ಇಷ್ಟೇ ಯಾವಾಗಿದ್ರು ಅವನು. ಈ ಕಡೆ ಎಲ್ಲ ಪಾನಿಪುರಿ ಮಾರೋದು ಎಲ್ಲ ಇದ್ದು ರೀ. ಯಾವನು ಪಾನಿಪುರಿ ಏನೂ ತೊಗೊಳಿಲ್ಲ. ಯಾವಾಗಾರ ಒಮ್ಮೊಮ್ಮೆ ಅಣ್ಣನ ತಾಕಡೆ ತೊಗೋತೀನಿ, ಚಲೋ ಇರ್ತಾವೆ. ಇಲ್ಲಿಕ ತೊಗೋತೀನಿ. ಇವತ್ತು ಅಮೌಂಟ್ ಏನೋ ಸ್ವಲ್ಪ ಪ್ರಾಬ್ಲಮ್ ಐತಲ್ಲ, ಹಿಂಗಾಗಿ ತೊಗೋಲಿಲ್ಲ ನೋಡ್ರಿ ನಾನು. ಮತ್ತು ನಾಳೆ ಶ್ರಾವಣಿ ದವಾಖಾನೆ ಬರಬೇಕು. ಯಾವುದು ಆ ಕಡೆ ಒಂದು ಕೆಲಸನೂ ಯಾವುದು ಎಲ್ಲಿ ಸಿಗಲಿಲ್ಲ ರೀ. ಏನು ಮಾಡೋದು ನೋಡಿ. ಕೆಲಸ ಇದ್ದರೂ ಪೇಮೆಂಟ್ ಕಮ್ಮಿ ಹೇಳ್ತಾರೆ, ಸಿಕ್ಕಾಪಟ್ಟೆ ಕಮ್ಮಿ ಹೇಳ್ತಾರೆ. ಇಲ್ಲಿ ಅವ್ವ ಅರ್ಧ ಕಿಲೋ ನಾ ಅರ್ಧ ಕಿಲೋವು ಚೌಳಿಕಾಯಿ ತೊಗೊಂಡೆ. ಅವ್ವನೇ ಕೊಟ್ಟು ನೋಡ್ರಿ ರೊಕ್ಕ. ಚಲೋ ಇದ್ರು ಎಳೆವು. ಟೈಮು 6 ಗಂಟೆ ಹಾಕಿ ಬಂದೈತೆ ರೀ. 6:30 ಬಸ್ ಐತೆ, ಹೋಗ್ಬೇಕ್ರಿ. ಮತ್ತು ನಾನು ಮನೆಗೆ ಹೋಗಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇವತ್ತು ಗುರುವಾರ ಸಂತೆ ಅಂದ್ರೆ ಏನು ಸಿಕ್ಕಾಪಟ್ಟೆ ತರಕಾರಿ ಚಲೋ ಇದ್ದಿಲ್ಲ ರೀ. ಫ್ರೆಶ್ ಅಂದು ಈ ನೋಡ್ರಿ ಎಲ್ಲ ಹಿರಿಕೆ ಇಂತಿಂತ ಬಲ್ತಾವು. ಇಂಥವಿದ್ರೆ ಏನು ಮಾಡ್ಬೇಕು ನೋಡಿ. ಎಲ್ಲ ತರಕಾರಿ ಇದ್ದು ಬರೀ ಬದ್ನಿಕಾಯಿ ಇಂಥವೆಲ್ಲ ಭಾಳ ಇದ್ದು ನೋಡ್ರಿ. ಅವನು ಊರಿಗೆ ಹೋದ್ರು, ನಾನು ಕೂಡ ಈಗ ಊರಿಗೆ ಬಂದೆ. ಟೈಮು 7 ಗಂಟೆ ಆಗೈತೆ. ಟೈಮ್ ತೋರಿಸೋಲ್ಲ. 6:30 ಬಸ್ ಇತ್ತು ರೀ. ಆ ಬಸ್ ಬಂದು ನೋಡಿ. ಈ ಕಡೆ ನೋಡಿರಿ, ಇದು 10 ರೂಪಾಯಿ ಕರಿಬೇವು ಕೊತ್ತಂಬರಿ, 10 ರೂಪಾಯಿ ಲಿಂಬೆಹಣ್ಣು, ಒಂದು ಅರ್ಧ ಕಿಲೋ ಚೌಳಿಕಾಯಿ ನೋಡಿ. ಅರ್ಧ ಕಿಲೋ ಚೌಳಿಕಾಯಿ, ಕರಿಬೇವು ಕೊತ್ತಂಬರಿ. ಕರಿಬೇವು ಉಟ್ಟು ಸೋಸ್ಬೇಕು ಈಗ. ಅವ್ವ 10 ರೂಪಾಯಿ ಕೊತ್ತಂಬರಿ ತೊಗೊಂಡ್ರು. ಅವ್ವಾಗೂ ಕರಿಬೇವು ಕೊಟ್ಟರು. ನಾವು ಒಯ್ಯದವ ಅದಕ್ಕೆ ನಮ್ಗೆ ನೀನೇ ಒಯ್ಯಂತ ಕೊಟ್ಟರು. ಉಸುಕು ಫುಡ್ ಕರಿಬೇವು ಭಾಳ ಆಗೈತೆ. ಕೊತ್ತಂಬರಿ 10 ರೂಪಾಯಿ. ಬೀನ್ಸು, ಕ್ಯಾರೆಟ್ ನೋಡಾಕ ಇಲ್ರಿ. ನಾನು ಏನಾರ ಮಾಡಿರಾತು ಮಕ್ಕಳಿಗೆ ಏನು ಸಾಲಿಗೆ ಹೋಗ್ತಾರ ತಂದ್ರಾತು ಪಲಾವು ಮಾಡಕ್ಕೆ ಬೀನ್ಸು ಕ್ಯಾರೆಟು ಮತ್ತು ಅದು ಬಟಾಟಿ ಅದು ಹಾಕಿ ಮಾಡ್ತಿತ್ತಲ್ಲ, ಮಾಡ್ಬೇಕಂತ ತರ್ಬೇಕಂತ ಹೋಗಿ ದೊಡ್ಡ ಮನಸ್ಸು ಮಾಡಿ ಎಷ್ಟು ಬಿಟ್ರೆ ಇಲ್ಲ ಅಂತೇಳಿ ಬಜಾರ್ನಾಗ ಬಂದು ನೋಡಿ. ಇವತ್ತು ಗುರುವಾರ ಸಂತಿ ಇರ್ತಾವೆ ಫ್ರೆಶ್ ಅನ್ನೋದು. ನಾವಾಗೆ ಏನು ಕಾಯಿಪಲ್ಯ ಫ್ರೆಶ್ ಇದ್ದಿದ್ದಿಲ್ಲ, ಹಿಂಗಾಗಿ ನಾನು ಏನೋ ತರಲಿ ನೋಡಿ. ಈಗ 10 ರೂಪಾಯಿಗೆ 5 ಅದ್ರ ನಿಂಬೆನೂ 6 ಮಾಡಿ ಹಾಕೊಂಬಂದೆ. ನಿಂಬೆ ಯಾವ ಥರ ಬರ್ತಾವಂತೇಳಿ ಆಯಿತು ಅಂತ
ಚೌಳಿಕಾಯಿ ಚಲೋ ಅದಾವು, ಎಳೆ ಅದಾವು, ಫ್ರೆಶ್ ಅದ ನೋಡಿ. 30 ರೂಪಾಯಿ ಚೌಳಿಕಾಯಿ, 10 ರೂಪಾಯಿ ನಿಂಬೆಹಣ್ಣು, 10 ರೂಪಾಯಿ ಕರಿಬೇವು ಕೊತ್ತಂಬರಿ. ಎಷ್ಟು ಆಯ್ತು ರೀ? 50 ರೂಪಾಯಿ ಆಯ್ತು. 50 ರೂಪಾಯಿ ಈಟಾಗೈತೆ. ಇದು ನೋಡಿ, ಇವು ಕ್ರೇಜಿ ಕಪಲ್ಸ್ ಅಂತೇಳಲ್ರಿ, ಸಾಯಿ ಅನ್ನ ಅವ್ರ ಅಣ್ಣಾರ ವಿಡಿಯೋದಾಗ ನೋಡಿದ್ದೀನಿ ನಾನು. ಭಾಳ ಚಾ ಇಂಥವು ಖಾರಿ ತಿನ್ನೋದು ನೋಡಿದೆ. ಅಲ್ಲಿ ಕಂಡು ಬೇಕ್ರಿ ಅಲ್ಲಿ 70 ರೂಪಾಯಿ ಪಾವು kg ಅಂತ. ಎಷ್ಟು ನೋಡಿರಿ 70 ರೂಪಾಯಿದು. ಸುಮ್ಮನೆ ಕಡೆ ಇರ್ಲಾಕ ಕೊಡು. ಒಮ್ಮೆರ ನಾವು ನೋಡಿದ್ರೇ ವಿಡಿಯೋ ನೋಡಿದ್ರೆ ನಮಗೂ ತಿನ್ಬೇಕು ಅನ್ನೋಂಗತ್ತಲ್ಲ. ಇಲ್ಲಿ ಯಾವ ಥರ ಇರ್ತಾವಂತೆ ತೊಗೊಂಬಂದೆ ನೋಡಿ. ಇಂಥವು ಸಾಯಿ ಅನ್ನ ಲಾಗ್ನೆ ನೋಡೀನಿ ರೀ. ಇಂಥವು 2 ಖಾರಿ ಅದು ಚಹಾ ತಿಂತಿರ್ತಾರಲ್ಲ ಅವ್ರ ಅಮ್ಮ ಅವರು, ಅದಕ್ಕೆ ತೊಗೊಂಬಂದು ಒಂದು ಪಾವು ಕಿಲೋ ಕೇಟಂದು 70 ಅಂದರೆ 70 ರೂಪಾಯಿ ಕೊಟ್ಟು ಒಂದು ಪಾವು kg ತಿನ್ನಕ್ಕೆ ಇಟ್ಟಿದ್ದೀನಿ. ಮತ್ತೆ ಏನು ತಂದಿಲ್ಲ ರೀ. ತಿನ್ನೋ ಒಮ್ಮೆ ಫಸ್ಟ್ ಟೈಮ್ ನಾನು ತಿನ್ನೋದು, ಒಮ್ಮೆ ತಿಂದಿಲ್ಲ. ಅದೇ ಪದ್ರ ಇದು ಇರ್ತದೆ, ಹಂಗೆ ಇರ್ತಿರ್ಬೇಕಂತ ಅನ್ಸುತ್ತೆ ರೀ. ಟೇಸ್ಟ್ ಚೆನ್ನಾಗಿದೆ. ಸೂಪರ್ ಆಯ್ತು ನೋಡಿ ಟೇಸ್ಟ್. ಬರ್ರಿ ಮತ್ತು ಉಣ್ಣಕ್ಕೆ ಅಡುಗೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಟೇಸ್ಟ್ ಮಾಡಿ ನೋಡಿ ಶ್ರಾವಣಕುಮಾರ್ ಕೊಟ್ಟು ನೋಡಿ. ಟೇಸ್ಟ್ ಚೆನ್ನಾಗದಾವ್ರಿ. ಆದ್ರೆ ಮೈದಾ ಹಿಟ್ಟಿನಾರ ಇನ್ನೇನು ಥರ ನೋಡಿ. 70 ರೂಪಾಯಿ ಪಾವು kg ಅಂದ್ರೆ ಎಷ್ಟು ಭಾಳ ತುಟ್ಟಿ ಆತ್ರಿ. ಅದ್ರ ಮತ್ತು ಅವು ಭಾಳ ಏರಿಲ್ರಿ, ಅವು ಒಂದು 8 ಏರ್ಯ ನೋಡಿ. ಹಿಂಗಾಗಿ ಹೆಂಗದ ಶ್ರವಣ? ಇವೆಲ್ಲ ಎಗ್ ಪಪ್ಪು ಇರ್ತಾವಲ್ಲ, ಪಪ್ಪಿ ಸೇಮ ಪದ್ರ ಇರ್ತಾವೆ. ನೋಡಾಕ ಸ್ವಲ್ಪ ಮುರುಗಿ ಕತೆ ಮಾಡಿರ್ತಾರಲ್ಲ. ಇವತ್ತು ನಾವು ಇವತ್ತು ಗುರುವಾರ ತಿನ್ನಲ್ಲ, ಅದಕ್ಕೆ ಎಗ್ ಪಪ್ಪು ಹೇಳ್ತಾನ್ರಿ ಅವ. ಅವಾಗ ಬಾಜು ಅದಾನ್ರಿ ಶ್ರಾವಣ. ಅಂತಂದ್ರೆ ಸಾಕ್ರಿ ತಿಂತಾರ. 10 ರೂಪಾಯಿ ಜಾಸ್ತಿ ಆದ್ರೆ ಅವು 3 ಬರ್ತಾವೆ, ಇವು 8 ಬಂದವು. ಹಗುರು ಇರ್ತಾವೆ, ಭಾಳ ಇರ್ತಾವೆ ಅಂತ ನಾ ಅಂತೀವಿ ರೀ. ಒಳಗೆ ಗಂಟೆ ಅದ. ಹೆಂಗೆ ಬಿರ್ಸೋದಲ್ಲ ಒಳಗೆ ಬಿರ್ಸೋದು. ಬರ್ರಿ ನಾನು ಇಟ್ಟು ಕೊತ್ತಂಬರಿ ಎಲ್ಲ ಸೋಸಿ ಫ್ರಿಜ್ನಾಗ ಇಟ್ಟು ಅದೊಂದು ಟಾಪ್ ಹಿಡಿಯೋದು ಕೊಟ್ಟಿದ್ರೆ ಯಾವ್ದಾಗ ನೋಡಿ ಅಡುಗೆ ಮಾಡ್ತೀನಿ. ಯಾವ್ದಾರ ಇಟ್ಟು ಅದು ಹೋಗಿ ಬಂದು ಅಂದ್ರೆ ಅಡುಗೆ ಮಾಡೋಕ್ಕೆ ಸುಸ್ತಾಗುತ್ತೆ ನೋಡಿ. ನೆಗಡಿ ಒಂದಿನ ಕಮ್ಮಿ ಆಗೋದು, ಒಂದಿನ ನೆಗಡಿ ಹೆಚ್ಚಾಗೋದು. ನೆಗಡಿ ಅಂತ ಜಡ್ಡಲ್ಲ ಅಂತ, ಬುಗುಡಿ ಅಂತ ಒರೆಸ್ತಾರಲ್ಲ ಅಂತ. ಅದು ನೆಗಡಿ ಜಡ್ಡು ಬಂದರೆ ಯಾವುದು ಮಾಡೋಕ್ಕೆ ಮನಸ್ಸಾಗಲ್ಲ. ಬಟಾಟಿ ಪಲ್ಯ ಇತ್ತು, ರೊಟ್ಟಿದ್ದು ಊಟ ಮಾಡ್ಕೊಂಡ್ವಿ. ಶಾಲ್ಯಾಗೂ ಅಲ್ಲಿನೂ ಕೆಲಸ ಕೇಳಿದ್ದೀನಿ ರೀ. ಶಾಲ್ಯಾಗೂ ಯಾವ ಕೆಲಸ ಖಾಲಿ ಇಲ್ರಿ. ಈಗ ಸೂಪರ್ ಮಾರ್ಕೆಟ್ನಾಗಾರ ಕೆಲಸ ಕೇಳ್ಬೇಕಂತೇಳಿ ಸೂಪರ್ ಮಾರ್ಕೆಟಿಗೆ ಹೋದೆ. ಕೆಲಸದ ಸಾಲಾಗ ತಿರುಗಾಡೋ ಸಾಲಾಗ ವಿಡಿಯೋನೇ ಮಾಡೋಕ್ಕಲ್ಲ ನೋಡಿ. ಇನ್ನು ಕೆಲಸಕ್ಕೆ ಎಲ್ಲರೂ ಸೇರ್ಕೊಂಡ್ರೆ ಯೂಟ್ಯೂಬ್ ಬಂದ್ ಮಾಡೋದು ಪಕ್ಕ ನೋಡಿ. ಕೆಲಸ ಯಾವುದು ಅದು ಈಗೆಲ್ಲ ಜನ ತುಂಬ್ಯಾರಿ, ಯಾರೂ ಇಲ್ಲ ಕೆಲಸಕ್ಕೆ, ಯಾರೂ ಬೇಕಾಗಲ್ಲ ಅಂತಂದು ಸೂಪರ್ ಮಾರ್ಕೆಟ್ನಾಗ ನೋಡೋಣ್ರಿ. ಇನ್ನೊಂದು ತಿಂಗಳು ಬಿಡ್ರಿ ಮಗ್ಲ ಇನ್ನೊಂದು ಏನೋ ಅಂಗಡಿ ಕಟ್ಸಕತ್ತಾರಂತ. ಕಾಯಿಪಲ್ಯದನ್ನು ಮಾಡ್ತಾರಂತದ್ರಾಗ ಸೂಪರ್ ಮಾರ್ಕೆಟ್ನಾಗ. ಅಲ್ಲಿ ಕಾಯಿಪಲ್ಯ ಸಿಗಲ್ರಿ, ಕಾಯಿಪಲ್ಯ ಹಣ್ಣು ಎಲ್ಲ ಥರ ಸಿಗಂಗೆ ಮಾಡ್ತೀವಿ ರೀ. ಅದು ಮಾಡಿದೀವಿ ಅಂದ್ರೆ ಇನ್ನೊಂದು ತಿಂಗಳು ಆಗುತ್ತೆ. ಅದು ಮಾಡ್ಬೇಕಂದ್ರೆ ಅದು ಮಾಡಿದ್ವಿ ಅಂದ್ರೆ ಇನ್ನೊಬ್ರು ಯಾಕೆ ಇನ್ನೂ 3 ಮಂದಿ ಕೆಲಸಕ್ಕೆ ಬೇಕಾಗ್ಯಾರ ಸೂಪರ್ ಮಾರ್ಕೆಟ್ನಾಗ. ಅವತ್ತು ತೊಗೋತೀವಿ ರೀ ಅಂತಂದರು. ಇನ್ನು 3 ತಿಂಗಳ ಕಾಯಿ ತನ್ನಕ್ಕೂ ಆಗಲ್ಲ. ಇಲ್ಲಿ 2 ಮನೆ ಕೆಲಸಕ್ಕಾರ ನೋಡಬೇಕು ಇನ್ಮ್ಯಾಗ ಅಂತೇಳಿ ಮಾಡೀನಿ ರೀ. ಬಟ್ಟೆ ಅಂಗಡಿಯಾಗ ಪಗಾರ ಭಾಳ ಇಲ್ರಿ. ಬಟ್ಟೆ ಕೊಡಕ್ಕೆ ಹೋದ್ರೆ ತಿಂಗಳ ವರ್ಷಕ್ಕೆ ಪಗಾರ ಇರುತ್ತೆ ರೀ. ಬಟ್ಟೆ ಅಂಗಡಿಯಾಗ ಕೆಲಸ ಆಗಲ್ಲ ಬಿಡ ಅಂತೇಳಿ ಮತ್ತು ಸುಮ್ಮನೆ ಹೊರಟು ಬಂದು ನೋಡಿ. ಅವಾಗ ಅಂದೆ, ಅವ ಬೇದ್ಲು, ಎಲ್ಲಿ ಕೆಲ್ಸಕ್ಕೆ ಹೋಗ್ತಿ, ಏನು ಮಾಡ್ತೀವ, ಸುಮ್ಮನೆ ಆಗುತ್ತೆ ನಾವಿಟ್ಟು ನೋಡ್ಕೊಂಡು ಹೋಗ್ತೀವಿ. ಮಕ್ಕಳು ಸ್ಕೂಲಿಗೆ ಕಳಿಸಿ ಆದಷ್ಟು ರಾಟಿ ಹೊಲಿದು ಅಲ್ಲೇ ಇನ್ನೂ ಒಂದು ಹೊಲ ಮನೆ ಕೆಲ್ಸಕ್ಕೆ ಹೋಗು, ಹತ್ಲಿಕ್ಕಂದ್ರೆ ಮನೆಯಾಗಿರು. ಎಲ್ಲಿ ಸುಮ್ಮನೆ ಮಕ್ಕಳು ಕೂಡ ಹುಟ್ಟು ಜನ್ಮಕ್ಕೆ ಜೋರು ಮಾಡ್ಕೋತಿ, ಬಡ್ದಾರು ಸಾಯ್ಬೇಕು. ಇದಿಷ್ಟೇ ಕಷ್ಟಪಟ್ಟು ನೋಡೋಕ್ಕಾಗವಲ್ಲ ನಮ್ಮ ಕೈಲಿ. ಮತ್ತು ಇನ್ನೂ ಇದಕ್ಕಿಂತ ರಿಸ್ಕ್ ಯಾಕೆ ತೊಗೋತಿ ಅಂತ ಅವ ಎಲ್ಲ ಬುದ್ಧಿವಾದ ಹೇಳಿದ್ಲು. ಎಟ್ಟತನ ಕುಂತ್ಕೊಂಡು ನೋಡೋಣ್ರಿ ಹಿಂಗೆ ಆಗುತ್ತಾನ. ನೀವೆಲ್ಲ ಏನಂತೀರಿ? ನಾನು ಕೆಲ್ಸಕ್ಕೆ ಹೋದ್ರೆ ಬೆಸ್ಟು, ಯೂಟ್ಯೂಬ್ ಮಾಡೋದೇ ಬೆಸ್ಟು ಅಂತ ಕಮೆಂಟ್ ಮಾಡಿ. ನಾನು ಕೆಲಸನೇ ಬೆಸ್ಟ್ ಅನ್ಸ್ಬಿಟ್ಟೈತೆ ನೋಡಿರಿ. ಯಾಕಂದ್ರೆ ತಿಂಗಳಂತರ ಇಷ್ಟೊಂದು ಪೇಮೆಂಟ್ ಬರುತ್ತೆ ರೀ. ಕೆಲ್ಸಕ್ಕೆ ಹೋದ್ರೆ ಯೂಟ್ಯೂಬ್ ಮಾಡಿದ್ರೆ ಇಷ್ಟೇ ಅಂತ ಪೇಮೆಂಟೂ ಬರಲ್ಲ, ಏನೂ ಬರಲ್ಲ. ಇಬ್ಬರದು ಮಕ್ಕಳು ನೋಡ್ತಿರಲ್ಲ, ಸ್ಕೂಲ್ ಹಚ್ಚಿವಂದ್ರೆ ಅದರಿಂದ ಬಟ್ಟೆ ಬ್ಯಾಗ್ ಪ್ರತಿಯೊಂದು ಅಜ್ಜಿ ಇರುತ್ತೆ ನೋಡಿ. ಅದ್ರಾಗ ಶ್ರಾವಣಿದೊಂದು ದವಾಖಾನೆ ಬಂದು ಹೋಗ್ಕೋತು. ಏನು ಮಾಡೋಕ್ಕಾಗಲ್ಲ ರೀ. ಬರಲಿ ಎದುರಿಸ್ಲೇಬೇಕು. ಶ್ರಾವಣಿ ದವಾಖಾನೆ ನಾಳೆಗೆ ಹೋಗ್ಬೇಕು. ಏನು ಹೇಳ್ತಾರೆ ಏನಿಲ್ಲ ಅಂಥೇಳಿ
ಅದೊಂದು ಚಿಂತೆ. ಶ್ರಾವಣಿದೊಂದು ಚಿಂತೆ ನೋಡಿ, ನನ್ನ ದುಡ್ಡಿನ ಬಗ್ಗೆ ಏನೋ ಚಿಂತಿಲ್ಲ. ದೇವರು ಹುಟ್ಸಿದ ದೇವ್ರು ಮಾತ್ರ ಹುಲ್ ಮೇಸಲ್ಲ. ಹುಟ್ಸಿದ ದೇವ್ರು ಮಾತ್ರ ಹುಲ್ ಏನು ಕೊಡಬೇಕು ಕೊಟ್ಟೇ ಕೊಡ್ತಾನೆ. ನಮ್ಮ ಜನ್ಮಕ್ಕೆ ಏನು ಬೇಕು ಏನಿಲ್ಲ ಅವ ಮ್ಯಾಗ ನಿಂತು ನೋಡ್ತಿರ್ತಾನೆ. ಯಾವ ಟೈಮಿಗೆ ನಮಗೆ ಏನು ದೊರಿಬೇಕು ಅದು ದೊರೆತೈತೆ. ಅದು ಟೆನ್ಷನ್ ಇಲ್ಲ. ಇದೊಂದು ದೇವರು ಪುಣ್ಯ ಅಂತ ಉಷ್ಟು ಕರಿಗೆ ಹೋಗಿ ಮೊದಲಿಂಗತನೇ ಆದ್ರೆ ಸಾಕಪ್ಪ ದೇವ್ರಂತ ಇದಿಷ್ಟೇ ಬೇಡ್ಕೋತ ನೋಡಿ ದೇವರಲ್ಲಿ ನಾನು. ಆಪರೇಷನ್ ಇಲ್ಲ ಗುಳಿಗೆ ಎಣ್ಣೆ ಮ್ಯಾಗ ಕರಗುತ್ತಂತ ಇನ್ನೂ 1,000 ಬಿಟ್ಟು 2,000 ರೂಪಾಯಿ ಎಣ್ಣೆ ಗುಳಿಗೆ ಕೊಡಲ್ಲಕ್ಕ ಟೆನ್ಷನ್ ಹೊಡ್ಯಾಕಿದು. ಆಕಿದೊಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತೆ ನನಗೆ. ಆಕಿಗಿನ 2,000 ಬಿಟ್ಟು 3,000 ಹೋಗಲ್ಲಕ್ರಿ. ಒಟ್ಟು ಗುಳಿಗೆ ಎಣ್ಣೆ ಮ್ಯಾಗ ಆರಾಮ ಸಾಕು. ಆಪ್ರೇಷನ್ ಅದು ಅಂತಂದ್ರೆ ಅದು ಮಗು ಹೆಂಗೆ ತಡ್ಕೋಬೇಕ್ರಿ. ಆದ್ರೆ ಇವಾಗಿ ಒಂದು ಸ್ವಲ್ಪ ಕರಿಗೈತ್ರಿ. ಅವಾಗ ದೊಡ್ಡದಿತ್ತು, ಬೆಳೆದಿಲ್ಲ, ಕರಿಯಾಕತ್ತೈತೆ. ನೋಡೋಣ್ರಿ ನಾಳೆಗೆ ಹೋಗಿ ಬಂದೇನು ಡಾಕ್ಟ್ರಿಗೆ ಏನಂಬೋದು ಅಂತ ಹೇಳ್ತಾನೆ. ಕರಗೋದು ಕರ್ಲಾರ್ದು ನಿಮ್ಮೆಲ್ಲರ ಆಶೀರ್ವಾದ ಆರೈಕೆನಂತ ಆಕೆಗೆ ಕರಗುತ್ತನ್ನೋ ಒಂದು ಭರವಸೆ ಬಂದೈತಿ. ಅದೇ ಭರವಸೆ ಮ್ಯಾಗ ನಾನು ಒಂದು ಸ್ವಲ್ಪ ಟೆನ್ಷನ್ ಎಲ್ಲ ಮಾಡ್ಕೊಂಡು ಕಂಟಿನ್ಯೂ ನನ್ನ ಆರಾಮಾಗಿದ್ದೀನಿ. ಎಲ್ಲರೂ ಅದೇ ಕಮೆಂಟ್ ಹಾಕಿರಿ. ಈ ಪ್ರಾಬ್ಲಮ್ಮು ನಮ್ಮ ಸಬ್ಸ್ಕ್ರೈಬರ್ ಮಗಳಿಗೆ ಒಬ್ಬರಿಗೆ ಹಂಗೆ ಆಗೈತೆ ನೋಡಿ. ಸಿಸ್ಟರ್ ಅದು ಅವಿಗೆ ಆಪ್ರೇಷನ್ ಮಾಡಿಸಿದ್ರು, ಗುಳಿಗೆ ಎಣ್ಣೆ ಮ್ಯಾಗ ಆರಾಮಾಯ್ತು. ಈ ವಿಡಿಯೋ ನೋಡಕತ್ತಿದ್ರಂದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಅವರು ಕಮೆಂಟ್ ಮೂಲಕ ತಿಳಿಸಿಂದಾಗ ಗೊತ್ತಾಯ್ತು ಮಾಂಸ ಬೆಳೆದೈತೆ ಅಂತೀರಿ, ನಮ್ಮ ಹುಡುಗಿದು ಆಪ್ರೇಷನ್ ಆಗ್ಬೇಕಂತ ಹೇಳ್ಯಾರ ಅಂತೇಳಿ ಅವ್ರು ತಿಳಿಸಿದ್ರು. ಇವಾಗೂ ಏನು ಅವ್ರು ಆಪ್ರೇಷನ್ ಮಾಡಿಸಿದ್ರು ಬಿಟ್ಟರು ಏನು ಮಾಡಿದ್ರು ಗೊತ್ತಿಲ್ಲ. ಸಬ್ಸ್ಕ್ರೈಬರ್ ಮಗಳು ರತ್ನ ಸಿಸ್ಟರ್ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನೀವು ಹೇಳಿದ್ರೆ ಗೊತ್ತಾಗುತ್ತಾ. ನಾವು ವಿಡಿಯೋ ಮೂಲಕ ಏನಿರುತ್ತೆ ನಾವು ತಿಳಿಸಿರ್ತೀವಿ, ಕಮೆಂಟ್ ಮೂಲಕ ಏನಿರುತ್ತೆ ನೀವು ತಿಳಿಸಿದ್ರಂದ್ರೆ ನಮಗೆ ಅರ್ಥ ಆಗುತ್ತಾ. ಆದಷ್ಟು ಆ ಪಾಪನೊಂದು ಗುಳಿಗೆ ಎಣ್ಣೆ ಮ್ಯಾಗ ಕರಲಿ, ನಮ್ಮ ಶ್ರಾವಣಿದು ಗುಳಿಗೆ ಎಣ್ಣೆ ಮ್ಯಾಗ ಕರಲಿ ಅನ್ನೋದು ಒಂದೇ ಆಸೆ ನೋಡಿ. ಹೆಣ್ಣುಡ್ರದವ್ರಿ ಮದ್ರ ಮೂಗಿ ಸಮಸ್ಯೆ ಅದು ನಾಳೆ ಎಲ್ಲ ಸಮಸ್ಯೆ ಆಗ್ತಾವ್ರಿ. ಆಪ್ರೇಷನ್ ಅದಂದ್ರೆ ಸುಮ್ಮನೆ ಅಲ್ಲ, ರೊಕ್ಕ ಓದ್ತಾ ಬರ್ತಾ ರೊಕ್ಕ ವಿಚಾರ ಅಲ್ಲ. ಕೂಸುಗಳು ಹೆಂಗೆ ತಡ್ಕೋಬೇಕ್ರಿ, 8-9 ವರ್ಷದ ಮಕ್ಳು ಏನು ತಡ್ಕೋತಾವೆ ಹೇಳ್ರಿ. ಬರ್ರಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಹಾಸಿಗೆ ಹಾಸಿ ಎಲ್ಲ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇಲ್ಲಿ ಹೋಮ್ವರ್ಕ ಬರೋದು ಶ್ರಾವಣಿ ಶಿವಕುಮಾರ ಬ್ಯಾಗ್ ಎಲ್ಲ ಹಿಂಗೆ ಹೋಗೋದು 2 ಮಂದಿ ತುಂಬ. ಟೈಮ್ ನೋಡ್ತಿರ್ಬೇಕು ಇವಾಗ 10:30 ಟೈಮು. ಅವರು ಇನ್ನು ಮುಕ್ಕೊಂದಿಲ್ಲ ಶ್ರಾವಣಿ ಶಿವಕುಮಾರ ಇನ್ನೇ ಎದ್ದಾರ ನೋಡಿ ಅವರು ಕೂಡ. ಬರ್ರಿ ಊಟನ ಆಯ್ತು ಎಲ್ಲರದು. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ, ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.